ನಮಗೇನಕ್ಕೆ ಸ್ವಾಮಿ, ನಾವು ಜನಗಳ ಹತ್ರ ಹೋಗ್ತೀವಿ ಸ್ವಾಮಿ. ಅಲ್ಲ, ಒಂದು ನಿಮಿಷ ತಾಳಿ. ನಾವು ಜನಗಳು ನರೇಂದ್ರ ಮೋದಿ ಭಾರತ ದೇಶ, ಈ ದೇಶದ ಇತಿಹಾಸ ನಾವು ನೋಡಿದ್ರಲ್ಲ ಇವತ್ತು. ಅವರು ದೇವರು ನರೇಂದ್ರ ಮೋದಿ ಒಬ್ಬ ಬಡ ಸಂತಂದೆ. ನಾನು ಆ ಸಂತ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ಪ್ರೇಮ, ದೇಶಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನ ಅಲ್ಲಿ ಕೇಳಿನೂ ಮತ್ತೆ ನಾನು ಕೇಳ್ತಿರಲ್ಲ. ಹೆಂಗೆ ನೀವು ಹಂಗೆ ಆಗಿ ಮತ್ತೆ ಅದನ್ನೇ ಅಪಹಾಸ್ಯ ಅಪ್ಪ. ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಅವ್ರು ಚೇರು ಉಳಿಸ್ಕೊಳ್ಳೋದೇ ಸಾಕಾಗಿದೆ ಕಡೆ. ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ 1000 ಸಾರಿ ಹೇಳಿದ್ದೀನಿ, ಕಳೆದೋಗವ್ರೆ ಅಂತ ಹೇಳಿದ್ದೀನಿ. ನಾವೆಲ್ಲ ಸಿದ್ದರಾಮಯ್ಯ ನಮ್ಮ ಚೀಫ್ ಮಿನಿಸ್ಟರ್ ಹೋಗಿ ಸಭಿ ಎಕ್ಕಿ ಟೀಮೇ ತಮ್ಮ ಒಬ್ಬ ಮೈ ಬಿ ಮಂತ್ರಿ ಇರ್ತಾ, ಒಬ್ಬ ಮಂತ್ರಿ ಇರ್ತಾ. ಹಾಗಾಗಿ ಸಿದ್ದರಾಮಯ್ಯ ಇಲ್ಲ. ಅವ್ರು ಏನು ಮಾತಾಡ್ತಾವ್ರು ಗೊತ್ತಿಲ್ಲ. ಅವ್ರಿಗೆ ಏನಾಗಿದೆ, ಮರುವು ಜಾಸ್ತಿ ಆಗಿದೆ. ಮರುವು ಜಾಸ್ತಿ ಆಗಿದೆ. ಆ ಮರುವಿನಲ್ಲಿ ಇನ್ಯಾರನ್ನೋ ತೃಪ್ತಿ ಪಡ್ಸೋಕೆ ಹೋಗಿ ನನ್ನಲ್ಲಿ ತೆಗೆದು ಬಿಡ್ತಾರೋ ಅಂತ ಅಂದ್ಬಿಟ್ಟು ಅಂಥವ್ರು ಆಗಬಾರ್ದು. ಕುರ್ಚಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿದ್ದರಾಮಯ್ಯನವ್ರನ್ನ ತುಂಬ ಹತ್ರದಲ್ಲಿ ನೋಡಿದ್ದೀನಿ. ಇವತ್ತಿನ ಸಿದ್ದರಾಮಯ್ಯನವರ ಅವತ್ತಿನ ಸಿದ್ದರಾಮಯ್ಯನೇ ಬೇರೆ, ಇವತ್ತಿನ ಸಿದ್ದರಾಮಯ್ಯನೇ ಬೇರೆ. ಆದರೆ ಒಂದು ಸತ್ಯ, ನಾವೆಲ್ಲ ಈ ದೇಶದ ಮಣ್ಣಿನ ಮಕ್ಕಳು, ಭಾರತೀಯರು. ಭಾರತ ದೇಶದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಪಚಾರ ಮಾಡೋದು ಕೂಡ ಆ ಭಾರತಾಂಬೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನೆಮ್ಮದಿಯಾಗಿರೋಕ್ಕೂ ಬಿಡೋದಿಲ್ಲ. ನೀವೇನೂ ಆಗೋದಿಲ್ಲ, ಎಲ್ಲ ಒಂದು ಕಡೆ ಸುಟ್ಟೋಯ್ತೀರ. ಇನ್ನು ಮುಂದೆ ಯಾರು ದೇಶಕ್ಕೋಸ್ಕರ, ದೇಶದ ಒಂದು ಬಲವರ್ಧನೆಗೋಸ್ಕರ ಮೋದಿಯವರು ಕೈಗೊಂಡಿರ್ತಕ್ಕಂಥ ಇಂಥ ಒಂದು ದೊಡ್ಡ ತೀರ್ಮಾನ ಏನಿದೆ, ಈ ತೀರ್ಮಾನಕ್ಕೆ ತಾವು ತಲೆ ಬಾಗಬೇಕಾಯ್ತದೆ. ತಲೆ ಬಾಗಿದ್ರೆ ದೇಶದಲ್ಲಿ ಇರೋದಕ್ಕೆ ನಿಮಗೂ ಕೂಡ ಅರ್ಹತೆ ಇದೆ. ಇಲ್ಲ ಅಂದರೆ ಬಾಕಿ ನೀವೇ ತೀರ್ಮಾನ ಮಾಡಿ. ನಮಗೇನಕ್ಕೆ ಸ್ವಾಮಿ, ನಾವು ಜನಗಳ ಹತ್ರ ಹೋಗ್ತೀವಿ ಸ್ವಾಮಿ. ಅಲ್ಲ, ಒಂದು ನಿಮಿಷ ತಾಳಿ. ನಾವು ಜನಗಳು ನರೇಂದ್ರ ಮೋದಿ ಭಾರತ ದೇಶ, ಈ ದೇಶದ ಇತಿಹಾಸ ನಾವು ನೋಡಿದ್ರಲ್ಲ ಇವತ್ತು. ಅವರು ದೇವರು ನರೇಂದ್ರ ಮೋದಿ ಒಬ್ಬ ಬಡ ಸಂತಂದೆ. ನಾನು ಆ ಸಂತ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ಪ್ರೇಮ, ದೇಶಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನ ಅಲ್ಲಿ ಕೇಳಿನೂ ಮತ್ತೆ ನಾನು ಕೇಳ್ತಿರಲ್ಲ. ಹೆಂಗೆ ನೀವು ಹಂಗೆ ಆಗಿ ಮತ್ತೆ ಅದನ್ನೇ ಅಪಹಾಸ್ಯ ಅಪ್ಪ. ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಅವ್ರು ಚೇರು ಉಳಿಸ್ಕೊಳ್ಳೋದೇ ಸಾಕಾಗಿದೆ ಕಡೆ. ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ 1000 ಸಾರಿ ಹೇಳಿದ್ದೀನಿ, ಕಳೆದೋಗವ್ರೆ ಅಂತ ಹೇಳಿದ್ದೀನಿ. ನಾವೆಲ್ಲ ಸಿದ್ದರಾಮಯ್ಯ ನಮ್ಮ ಚೀಫ್ ಮಿನಿಸ್ಟರ್ ಹೋಗಿ ಸಭಿ ಎಕ್ಕಿ ಟೀಮೇ ತಮ್ಮ ಒಬ್ಬ ಮೈ ಬಿ ಮಂತ್ರಿ ಇರ್ತಾ, ಒಬ್ಬ ಮಂತ್ರಿ ಇರ್ತಾ. ಹಾಗಾಗಿ ಸಿದ್ದರಾಮಯ್ಯ ಇಲ್ಲ. ಅವ್ರು ಏನು ಮಾತಾಡ್ತಾವ್ರು ಗೊತ್ತಿಲ್ಲ. ಅವ್ರಿಗೆ ಏನಾಗಿದೆ, ಮರುವು ಜಾಸ್ತಿ ಆಗಿದೆ. ಮರುವು ಜಾಸ್ತಿ ಆಗಿದೆ. ಆ ಮರುವಿನಲ್ಲಿ ಇನ್ಯಾರನ್ನೋ ತೃಪ್ತಿ ಪಡ್ಸೋಕೆ ಹೋಗಿ ನನ್ನಲ್ಲಿ ತೆಗೆದು ಬಿಡ್ತಾರೋ ಅಂತ ಅಂದ್ಬಿಟ್ಟು ಅಂಥವ್ರು ಆಗಬಾರ್ದು. ಕುರ್ಚಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿದ್ದರಾಮಯ್ಯನವ್ರನ್ನ ತುಂಬ ಹತ್ರದಲ್ಲಿ ನೋಡಿದ್ದೀನಿ. ಇವತ್ತಿನ ಸಿದ್ದರಾಮಯ್ಯನವರ ಅವತ್ತಿನ ಸಿದ್ದರಾಮಯ್ಯನೇ ಬೇರೆ, ಇವತ್ತಿನ ಸಿದ್ದರಾಮಯ್ಯನೇ ಬೇರೆ. ಆದರೆ ಒಂದು ಸತ್ಯ, ನಾವೆಲ್ಲ ಈ ದೇಶದ ಮಣ್ಣಿನ ಮಕ್ಕಳು, ಭಾರತೀಯರು. ಭಾರತ ದೇಶದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಪಚಾರ ಮಾಡೋದು ಕೂಡ ಆ ಭಾರತಾಂಬೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನೆಮ್ಮದಿಯಾಗಿರೋಕ್ಕೂ ಬಿಡೋದಿಲ್ಲ. ನೀವೇನೂ ಆಗೋದಿಲ್ಲ, ಎಲ್ಲ ಒಂದು ಕಡೆ ಸುಟ್ಟೋಯ್ತೀರ. ಇನ್ನು ಮುಂದೆ ಯಾರು ದೇಶಕ್ಕೋಸ್ಕರ, ದೇಶದ ಒಂದು ಬಲವರ್ಧನೆಗೋಸ್ಕರ ಮೋದಿಯವರು ಕೈಗೊಂಡಿರ್ತಕ್ಕಂಥ ಇಂಥ ಒಂದು ದೊಡ್ಡ ತೀರ್ಮಾನ ಏನಿದೆ, ಈ ತೀರ್ಮಾನಕ್ಕೆ ತಾವು ತಲೆ ಬಾಗಬೇಕಾಯ್ತದೆ. ತಲೆ ಬಾಗಿದ್ರೆ ದೇಶದಲ್ಲಿ ಇರೋದಕ್ಕೆ ನಿಮಗೂ ಕೂಡ ಅರ್ಹತೆ ಇದೆ. ಇಲ್ಲ ಅಂದರೆ ಬಾಕಿ ನೀವೇ ತೀರ್ಮಾನ ಮಾಡಿ.